ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಶ್ರೀ ಡಿ ಜಗನ್ನಾಥ್ ಸಾಗರ್ ವಾಣಿಜ್ಯ ತೆರಿಗೆ ಇಲಾಖೆಯ ಪ್ರತಿನಿಧಿಗಳು, ಶ್ರೀ ಮೊಹಮ್ಮದ್ ಕೂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇಲಾಖೆಯ ಪ್ರತಿನಿಧಿ, ಶ್ರೀ ರಾಮಚಂದ್ರ ಕಮಿಷನರ್ ಆಫ್ ಪೊಲೀಸ್ ಅವರ ಪ್ರತಿನಿಧಿ, ಶ್ರೀ ಟಿ ಒಬ್ಬ ಎಕ್ಸೈಸ್ ಡೆಪ್ಟಿ ಕಮಿಷನರ್, ಶ್ರೀ ಸುರೇಶ್ ಬಾಬು ಇವರೆಲ್ಲ ಇದ್ದಾರೆ. ಅವರೆಲ್ಲರೂ ಮತ್ತೆ ನಿಮ್ಮನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಚುನಾವಣೆಗೆ ಸಿದ್ಧತೆ ನಡೆದಿದ್ದಾವೆ, ಎಲ್ಲ ಶಾಂತಿಯುತವಾಗಿ ನಡೆದಿದೆ. ಚುನಾವಣಾ ಪ್ರಚಾರಕ್ಕಾಗಿ ತಮಟೆ, ಡೊಳ್ಳು, ವಾದ್ಯಗಳಲ್ಲ ಇವುಗಳನ್ನು ಬಳಸೋದಕ್ಕೆ ಅನುಮತಿ ಕೊಡಿ ಅನ್ನುವಂತ ಒಂದು ಒತ್ತಾಯ. ಆದ್ದರಿಂದಾಗಿ ಆ ಅನುಮತಿಯನ್ನ ಕೊಟ್ಟಿದ್ದಾರೆ. ಆದರೆ ಅದು ಶಬ್ದ ಮಾಲಿನ್ಯ ಮಿತಿಯೊಳಗೆ ಇರಬೇಕು ಅಂತ ಷರತ್ತಿನ ಮೇಲೆ ಚುನಾವಣಾ ಪ್ರಚಾರಕ್ಕಾಗಿ ತಮಟೆ, ಡೊಳ್ಳು ಅಥವಾ ವಾದ್ಯಗಳು ಇವುಗಳನ್ನ ಬಳಸಬಹುದು. ಆದರೆ ಅದು ಶಬ್ದ ಈಗಾಗಲೇ ನಿಗದಿಪಡಿಸಿರುವಂತಹ ಶಬ್ದ ಮಾಲಿನ್ಯದ ಮಿತಿ ಒಳಗಡೆ ಇರಬೇಕು. ಧ್ವನಿವರ್ಧಕಕ್ಕೆ ಏನು ಶಬ್ದ ಮಾಲಿನ್ಯ ಮಿತಿ ಹೇಳಿದೆಯೋ ಆ ಮಿತಿನಲ್ಲಿದ್ರೆ ಅವರು ವಾದ್ಯವೃತ್ತವನ್ನ ಬಳಸಬಹುದು. ಮತ್ತೆ ಈ ಚುನಾವಣಾ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುವುದಕ್ಕೆ ಸಂಬಂಧ ಸ್ವಲ್ಪ ಗೊಂದಲ ಉಂಟಾಗಿತ್ತು. ಅದನ್ನು ನಾವು ಇವತ್ತು ಕ್ಲಿಯರ್ ಮಾಡಿದ್ದೇವೆ. ಚುನಾವಣಾ ಪ್ರಚಾರ ಕಾರ್ಯ ಮೇ 8ರಂದು ಸಂಜೆ 5 ಗಂಟೆಗೆ ಮುಕ್ತಾಯ ಆಗುತ್ತೆ. ಅದು ಅಂದ್ರೆ ಮತದಾನ ಮುಕ್ತಾಯವಾಗುವ ಸಮಯಕ್ಕೆ 24 ಗಂಟೆ ಮುಂಚೆ, 48 ಗಂಟೆ ಮುಂಚೆ. ಮತದಾನ ಮುಕ್ತಾಯವಾಗುವ ಸಮಯಕ್ಕೆ 48 ಗಂಟೆಗಳ ಮುಂಚಿತವಾಗಿ ಈ ಪ್ರಚಾರ ಕಾರ್ಯ ಅಂತ್ಯಗೊಳ್ಳೋದ್ರಿಂದ ಅದು ಮೈಸೂರು ಜಿಲ್ಲೆಯಲ್ಲಿ ಮೇ 8ರಂದು ಸಂಜೆ 5 ಗಂಟೆಗೆ ಮುಕ್ತಾಯ ಆಗ್ತದೆ. ಅದೇ ರೀತಿ ಮತದಾನದ ದಿನ ಅಂದ್ರೆ ಮೇ 10ರಂದು ಎಲ್ಲ ಸಂತೆ, ಜಾತ್ರೆ, ದನಗಳ ಜಾತ್ರೆ ಹಾಗೂ ಉತ್ಸವಗಳನ್ನ ನಡೆಸುವುದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಕೂಡ ಈ ಸಂತೆ, ಜಾತ್ರೆ ಅಥವಾ ಉತ್ಸವವನ್ನು ನಡೆಸೋದಕ್ಕೆ ಅನುಮತಿ ಕೊಡಬಾರದು ಅನ್ನುವಂಥ ಸ್ಪಷ್ಟವಾದ ಸೂಚನೆಯನ್ನ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ. ಅದೇ ರೀತಿ ನೀತಿ ಸಂಹಿತೆ ಉಲ್ಲಂಘನೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳ ವಿವರಗಳನ್ನ ನಾವು ನಿಮಗೆ ಒದಗಿಸಿದ್ದೇವೆ. ಅಬಕಾರಿ 15 ಪ್ರಕರಣಗಳು ವರದಿಯಾಗಿದ್ದಾವೆ. ಪೊಲೀಸ್ ಕಮಿಷನರ್ ಕಚೇರಿ ವ್ಯಾಪ್ತಿಗೆ ಬರುವಂತಹ ಪ್ರದೇಶದಲ್ಲಿ ನಿನ್ನೆ ಅಂದ್ರೆ 24 ಗಂಟೆಯಲ್ಲಿ 10 ಪ್ರಕರಣಗಳು ವರದಿಯಾಗಿದ್ದು, ಈವರೆಗೆ ಒಟ್ಟಾರೆ 240 ಈ ಪ್ರಕರಣಗಳು ವರದಿಯಾಗಿವೆ. ಅದೇ ರೀತಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ವ್ಯಾಪ್ತಿಗೆ ಬರುವಂತಹ ಪ್ರದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 9 ಈ ನೀತಿ ಸಂಹಿತೆ ಉಲ್ಲಂಘನೆಯ ಪ್ರಕರಣಗಳು ವರದಿಯಾಗಿವೆ. ನಮಗೀಗ ಹೆಚ್ಚಿನ ಮಾಹಿತಿಯನ್ನು ಸಂಬಂಧಪಟ್ಟವರಿಂದ ಪಡ್ಕೊಳ್ಳಿ. ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿನ್ನೆ ಮಧ್ಯಾಹ್ನ 1 ಗಂಟೆಯಿಂದ ಇವತ್ತು ಮಧ್ಯಾಹ್ನ 1 ಗಂಟೆ ತನಕ ಒಟ್ಟು 10 ಪ್ರಕರಣಗಳು ದಾಖಲಾಗಿದೆ. ಅದರಲ್ಲಿ ಒಂದು ಅಬಕಾರಿ ಕಾಯ್ದೆ ಇದೆ, ಒರಿಜಿನಲ್ 14,000 ನಂತರ 5 107 ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಅಡಿಯಲ್ಲಿ ದಾಖಲಾದ ಪ್ರಕರಣಗಳು. ಇನ್ನು ಉಳಿದಂತೆ ನಿನ್ನೆ ಹೇಳಿದ್ರೆ ಮೈಕಿಗೆ ಸಂಬಂಧಪಟ್ಟಿದ್ದು, ಆ ರೀತಿ ಮೈಕ್ ಸೆಟ್ಟಿನ ಸೌಂಡ್ ರೂಮ್ ಅನ್ನು ವೈಲೇಷನ್ ಮಾಡೋದಕ್ಕೋಸ್ಕರ ಒಂದು ಕೇಸು ಆರ್ ರವಿಕುಮಾರ್ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ವಾಸುರವರ ಪರವಾಗಿ, ಕಾಂಗ್ರೆಸ್ನ ಚಾಮರಾಜ ಕ್ಷೇತ್ರದ ಅಭ್ಯರ್ಥಿ ವಾಸುರವರ ಪರವಾಗಿ ಚುನಾವಣಾ ಪ್ರಚಾರ ಮಾಡ್ತಾ ಇರಬೇಕಾದ್ರೆ ಯಾವ ವಾಹನದಲ್ಲಿ ಏನು ನಿಗದಿತ ದಿವಸಗಿಂತ ಜಾಸ್ತಿ ಬರ್ತಾ ಇದ್ದ ಶಬ್ದ, ಆ ಸಂಬಂಧಪಟ್ಟಂತೆ ಒಂದು ಕೇಸ್ ದಾಖಲಾಗಿರುತ್ತದೆ. ಅದರ ಜೊತೆಗೆ ಇನ್ನೊಂದು ಹಣಗಳನ್ನ ಹಾಕ್ತಾ ಇದ್ದೀನಿ ಸಂಬಂಧಪಟ್ಟಿದ್ದು. ನಂಜನಗೂಡು ಚೆಕ್ ಪೋಸ್ಟ್ ಬಳಿ ಒಂದು ಸ್ಕಾರ್ಪಿಯೋ ಕಾರನ್ನ ಚೆಕ್ ಮಾಡಿದಾಗ ಅದರಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರಿದಂತಹ ವಸ್ತುಗಳಿದ್ದು, ಪ್ರಚಾರ ಪತ್ರಗಳಿದ್ದು, ಅದರ ಜೊತೆಗೆ ಹಣ 1,500 ರೂಪಾಯಿ, 50 ರೂಪಾಯಿ, ಆಮೇಲೆ ಸುಮಾರು 1 ಲಕ್ಷ ಚಿಲ್ಲರೆಯ ವಿಜಯ ಬ್ಯಾಂಕ್ನ ಚೆಕ್ಗಳಿದ್ದು, ಅದರ ಬಗ್ಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೋಸ್ಕರ ಅದನ್ನು ಕೂಡ ಸ್ಕಾರ್ಪಿಯೋ ವಾಹನ ಮತ್ತು ಇಬ್ಬರು ಮಂಜುನಾಥ್ ಮತ್ತು ರಾಜುವನ್ನ ಬಂಧಿಸಲಾಗಿದೆ. ಜೊತೆಗೆ ಹಣ ಮತ್ತು ಚೆಕ್ಗಳನ್ನ
ಸೀಸ್ ಮಾಡಿದ್ದಾರೆ. ಅದು ಬಿಟ್ಟು ಉಳಿದಿದ್ದು ಸೆಕ್ಯೂರಿಟಿ ಕೇಸ್. ನಿನ್ನೆಯಿಂದ ಈ ತನಕ ಒಟ್ಟು 10 ಪ್ರಕರಣ ದಾಖಲಾಗಿರುತ್ತೆ. ಅದರಲ್ಲಿ ನಂಜನಗೂಡು 2, ಈ ನರಸೀಪುರ 8. ಇದುವರೆಗೂ ಒಟ್ಟು ಈ ಆಡಳಿತ ನೀತಿ ಸಂಹಿತೆ ಜಾರಿ ಬಂದ ಮೇಲೆ ಜಿಲ್ಲೆಯಲ್ಲಿ ಒಟ್ಟು 95 ಪ್ರಕರಣ ದಾಖಲು ಮಾಡಿದ್ದೀವಿ. 22 ಜನಗಳು ಅರೆಸ್ಟ್ ಆಗಿದ್ದಾರೆ. ಸೀಸ್ ಆದಂತಹ ಮದ್ಯ 1,135 ಲೀಟರು, ಡೂಪ್ಲಿಕೇಟ್ ಲಿಕ್ಕರು 135 ಲೀಟರು, ರೆಕ್ಟೈಲ್ ಸ್ಪಿರಿಟು 60, ಬೀರು 270, ಬ್ಲೆಂಡ್ ಪರಿಷ್ಕೃತ ಮದ್ಯ 150 ಲೀಟರು, ಬಾಟಲ್ ಮಾಡ್ತಕ್ಕಂಥ ಕಾಯ್ಕೊಂಡು 3 ಕೆಜಿ, ಗಾಡಿ ಎಸ್ಟಾಮಟ್ಟು 90 ಲೀಟರು, ವಾಹನಗಳು 6, ಹೀಲಸ್ ಕೇಸಸ್ 29, ಬ್ರೀಚ್ ಆಫ್ ಲೈಸೆನ್ಸ್ ಕಂಡೀಷನ್ಸ್ ಲೈಸೆನ್ಸ್ಗಳ ಮೇಲೆ ಹಾಕಿರುವ ಒಟ್ಟು ಇಷ್ಟು ಕೇಸು ನಾವು ದಾಖಲೆ ಮಾಡಿದ್ದೇವೆ. ಒಟ್ಟು 9 ಪ್ರಕರಣಗಳ ಆಡಳಿತ ಪಟ್ಟಿಕೊಂಡಿದೆ. 6 ಚುನಾವಣಾ ಇಂಚಿನ ಮೇರೆಗೆ ಸಂಬಂಧಪಟ್ಟಂಥದ್ದು, 3 ಪದಾರ್ಥ ಕಾಯ್ದೆ ಪ್ರಕಾರವಾಗಿ 14 ಪ್ರಕಾರವಾಗಿ ಪಟ್ಟಿಕೊಂಡಿದೆ. ಬೇರೆ ಯಾವುದೇ ಚುನಾವಣೆ ಹೆಚ್ಚಿನ ತಪಾಸಣೆಗಳನ್ನು ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ನಮಗೆ ಯಾವುದೇ ರೀತಿಯನ್ನು ನಾವು ಬುದ್ಧನಾಗಲೇ ನಾವು ನೋಡ್ಕೊಳ್ತೇವೆ. ನಾವು ಜಿಲ್ಲಾಡಳಿತ ಇದ್ದೇವೆ ಎನ್ನುವಂತಹ ದಾಖಲೆ ಮಾಡಿದ್ದಾರೆ. ಆದಾಗ್ಯೂ ಕೂಡ ಚುನಾವಣೆ ಆಗುವ ತನಕ ನಾವು ನಮ್ಮ ತಪಾಸಣಾ ಕಾರ್ಯದ ಬಗ್ಗೆ ಹೆಚ್ಚಿನ ನಿಲುವನ್ನು ಕೊಟ್ಟು ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಯಾವುದೇ ವಿಶೇಷ ಪ್ರಕರಣಗಳಿಲ್ಲ. ದೇಶದಂತೆ ಮತದಾನ ಅಂತ್ಯವಾದ 40 ದಿನಗಳಿಗೆ ಮುಂಚೆ ಬಹಿರಂಗ ಪ್ರಚಾರವನ್ನು ನಿಷೇಧಿಸಲಾಗುತ್ತದೆ. ಇದು ಪ್ರಜಾಪ್ರಾತಿನಿಧ್ಯ ಕಾಯ್ದೆ 1900 ಚುನಾವಣೆಗೆ ಸಭೆಯನ್ನು ಕರೆಯುವುದಾಗಲಿ, ನಡೆಸುವುದಾಗಲಿ, ಭಾಗವಹಿಸುವುದಾಗಲಿ ಅಥವಾ ಯಾವುದೇ ಮೆರವಣಿಗೆಯನ್ನು ನಡೆಸುವಂತಿಲ್ಲ. ದೃಶ್ಯ ಮಾಧ್ಯಮದ ಮುಖಾಂತರ, ದೂರದರ್ಶನ ಅಥವಾ ಈ ರೀತಿಯ ಮಾಧ್ಯಮದ ಮುಖಾಂತರ ಚುನಾವಣಾ ವಿಷಯವನ್ನು ಪ್ರಚುರಪಡಿಸುವಂತಿಲ್ಲ. ಯಾವುದೇ ರೀತಿಯ ಸಾರ್ವಜನಿಕ ಸಂಗೀತ ಕಚೇರಿಗಳನ್ನಾಗಲಿ, ರಂಗಭೂಮಿ ಪ್ರದರ್ಶನವನ್ನಾಗಲಿ, ಯಾವುದೇ ವಿನೋದ ಅಥವಾ ಮನರಂಜನಾ ಪ್ರದರ್ಶನ ನೀಡುವುದನ್ನಾಗಲಿ ಅಥವಾ ಏರ್ಪಡಿಸುವುದನ್ನಾಗಲಿ ಸಾರ್ವಜನಿಕರಲ್ಲಿ ಮತ ಯಾಚಿಸುವುದನ್ನು ನಿಷೇಧಿಸಲಾಗಿದೆ. ಈ ಮೇಲಿನ